ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದೆ? ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರಿಗೂ ಹೊಸ ವ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಪುಟಾಣಿ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಬನ್ನಿ ಇವತ್ತಿನ ಈ ಪುಟಾಣಿ ವ್ಲಾಗನ್ನು ಸ್ಟಾರ್ಟ್ ಮಾಡೋಣ. ಅಕ್ಕಿ ಕಾಯೋದಕ್ಕೆ ಬಂದಿರೋದು. ಇಲ್ಲಿಂದ ಹೋಗಿ ನಂದು ಬ್ಯಾಕ್ ಟು ರೋಟಿ. ನಂದು ಕೆಲಸ ಕಾಯ್ತಾ ಇದೆ. ಮನೆ ಫುಲ್ ತುಂಬಿಕೊಂಡಿದೆ. ಒಂದೊಂದೇ ಕ್ಲೀನ್ ಮಾಡ್ಕೊಳ್ಬೇಕು. ಒಂದೇ ದಿನ ಎಲ್ಲದನ್ನು ಮಾಡ್ತೀನಿ ಅಂತಂದರೆ ಖಂಡಿತ ಆಗಲ್ಲ. ಆಲ್ರೆಡಿ ಕೆಲಸ ಶುರು ಮಾಡಿದ್ದೀನಿ. ಒಂದೊಂದೇ ಐಟಮ್ಸನ್ನು ಅದ್ರ ಜಾಗಕ್ಕೆ ತಲುಪಿಸ್ತಾ ಇದ್ದೀವಿ, ಕ್ಲೀನ್ ಮಾಡ್ತಾ ಇದ್ದೀನಿ. ಎಲ್ಲ ಕೆಲಸನೂ ನಡೀತಾ ಇದೆ. ಅದ್ರ ಜೊತೆಗೆ ಈ ಕೆಲಸನೂ ಕೂಡ ಆಗ್ತಾ ಇದೆ. ಗಾಳಿ ಸೌಂಡೇ ಜಾಸ್ತಿ ಇದೆ. ನಿಮಗೆ ವಿಡಿಯೋದಲ್ಲಿ ಅದೇ ಕೇಳಿಸ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡೋಣ. ಇವತ್ತು ಬೆಳಗ್ಗೆ ತಿಂಡಿಗೆ ರೊಟ್ಟಿ ಮತ್ತು ಖಾರ ಮಾಡ್ತಾಯಿದ್ದೀನಿ. ಇವತ್ತು ಕೆಲಸಕ್ಕೆ ಒಬ್ಬರು ಬಂದಿದ್ದಾರೆ. ಎಲ್ರಿಗೂ ಸೇರಿ ರೊಟ್ಟಿನೇ ಮಾಡ್ತಾಯಿದ್ದೀನಿ. ಫುಲ್ ಚಳಿ ಅನ್ನೋ ಥರನೇ ಇತ್ತು ಇವತ್ತು ವೆದರ್ ಕೂಡ. ಹಾಗಾಗಿ ರೊಟ್ಟಿನೇ ಚೆನ್ನಾಗಿರುತ್ತೆ, ರೈಸ್ ಐಟಮ್ ಬೇಡ ಅಂತ ಅಂದ್ಕೊಂಡು ರೊಟ್ಟಿ ಮಾಡಿ ಖಾರ ಮಾಡಿದೆ. ನನಗೆ ಖಾರ ಸಿಕ್ಕಾಪಟ್ಟೆ ಇಷ್ಟ. ಇದು ದೋಸೆ, ರೊಟ್ಟಿ, ಚಪಾತಿ ಎಲ್ಲದಕ್ಕೂ ಕೂಡ ಚೆನ್ನಾಗಿರುತ್ತೆ. ಒಂದು ಸಲ ನಾನು ವ್ಲಾಗಲ್ಲಿ ಕೂಡ ಶೇರ್ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ನಾನು ಮತ್ತೇನು ಮಾಡಲಿಲ್ಲ, ಟೈಮ್ ಕೂಡ ಇರಲಿಲ್ಲ. ಸಿಕ್ಕಾಪಟ್ಟೆ ಬ್ಯುಸಿ ರೊಟೀನ್ ಆಗಿಬಿಟ್ಟಿದೆ ಇತ್ತೀಚೆಗಂತೂ. ಎಷ್ಟೊತ್ತಿಗೆ ಕೆಲಸ ಎಲ್ಲ ಮುಗಿಸಿ ಮನೆ ನಾರ್ಮಲ್ಲಾಗಿ ಮಾಮೂಲಿ ರೊಟೀನ್ ಶುರುವಾಗುತ್ತೆ ಅಂತ ಅನ್ನಿಸ್ಬಿಟ್ಟಿದೆ. ಅಷ್ಟು ಬೇಜಾರಾಗ್ಬಿಟ್ಟಿದೆ. ಎಲ್ಲ ಹತ್ರನೂ ಅದೇ ಐಟಮ್ಸ್ ನೋಡಿ ಸಾಕಾಗಿದೆ. ಹಾಗಾಗಿ ಬೇಗ ಅದ್ರ ಜಾಗಕ್ಕೆ ಎಲ್ಲದನ್ನು ಐಟಮ್ಸ್ ಎತ್ತಿಡೋದೊಂದೇ ಕೆಲಸ ಇವಾಗ ಇರೋದು. ಇನ್ನೂ ಕೆಲಸ ಇದೆ. ಇನ್ನೊಂದು 2 ದಿನನಾದ್ರೂ ಪೇಂಟಿನ ಕೆಲಸ ಆಗುತ್ತೆ. ಟೆರೆಸು ಮತ್ತು ಶೆಡ್ ಇದೆ. ಟೆರೆಸ್ ಮೇಲೆ ಹೊಡೆಯೋದಕ್ಕೆ ಮನೆ ಸುತ್ತ ಎಲ್ಲ ಪೇಂಟ್ ಆಗಿದೆ. ಮನೆ ಸುತ್ತ ಆದ್ರೂ ಕೂಡ ಟೆರೆಸ್ ಮೇಲೆ ಹೊಡೆಯೋದಕ್ಕೆ ಫುಲ್ಲು ಮೋಡ ಆಗಿಬಿಟ್ಟಿದೆ. ಬಿಸಿಲು ಬರಬೇಕು, ಮಳೆ ಏನಾದ್ರೂ ಬಂದರೆ ಹಾಳಾಗುತ್ತೆ, ಬೇಡ ಅಂತ ಅಂದರು. ನಾವು ಬೇಡ ಅಂತ ಅಂದ್ವಿ. ಹಾಗಾಗಿ ಬಿಸಿಲು ಬರೋ ತನಕನೂ ಕೂಡ ಅವ್ರು ಕೆಲ್ಸಕ್ಕೆ ಬರಲ್ಲ. 2 ದಿನ ಆಗ್ಬೋದು, 4 ದಿನ ಆಗ್ಬೋದು, ಗೊತ್ತಿಲ್ಲ. 2 ದಿನ ಇದೆ ಅಷ್ಟೇ ಪೇಂಟ್ ಮಾಡೋದು. ಹಾಗೆ ದೇವ್ರ ಮನೆ ಒಂದು ಉಳ್ಕೊಂಡಿದೆ. ಮನೆ ಒಳಗೆಲ್ಲ ಕೆಲಸ ಆಗಿದೆ. ಹಾಗಾಗಿ ದೇವ್ರ ಮನೆ ಒಂದಲ್ವ ಹೇಗೋ ಪೇಂಟ್ ಮಾಡಿಕೊಡ್ತಾರೆ. ಇವಾಗ ಪೂಜೆ ಇಲ್ಲ. ನನಗೆ ಅದೇ ಬೇಜಾರಾಗ್ತಾ ಇರೋದು. ಅಂದರೆ ದೇವ್ರ ಫೋಟೋನೆಲ್ಲ ಎತ್ತಿಡಿಸಿ ಅದಕ್ಕೆಲ್ಲ ಕ್ಲೀನಿಂಗ್ ಎಲ್ಲ ಮಾಡಿಬಿಟ್ಟಿದ್ರು, ನಾಳೆ ಬರ್ತೀವಿ ಅಂತ. ಮಳೆ ಬಂದಿದ್ದ ಕಾರಣ, ಸೋನೆ ಇಟ್ಕೊಂಡಿದ್ದ ಕಾರಣ ಬರಲಿಲ್ಲ ಅವರು. ಹಾಗಾಗಿ ದೇವ್ರ ಫೋಟೋ ಎಲ್ಲ ಎತ್ತಿಟ್ಬಿಟ್ಟಿದ್ವಿ. ಮನೇಲಿ ಪೂಜೆ ಇಲ್ಲ. ಅದೇ ಏನೋ ಒಂಥರ ಮನೆಯೇ ಕಳೆನೇ ಇಲ್ಲ ಅಂತ ಅನ್ನಿಸ್ತಾ ಇದೆ. ಆ ಧೂಪದ ಘಮ ಅದು ಏನೂ ಇಲ್ಲ. ಎಲ್ಲದೂ ಕೂಡ ಮಿಸ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಫಸ್ಟಿಗೆ ರೂಮ್ ಕ್ಲೀನ್ ಮಾಡೋಗೋಣ ಅಂತ ಅಂದ್ಕೊಂಡು ಬಂದೆ. ಫಸ್ಟ್ ವಿಡಿಯೋ ಮಾಡೋದು ಬೇಡ ಅಂತ ಅಂದ್ಕೊಂಡೆ. ರೀಸನ್ ಕರೆಂಟ್ ಇಲ್ಲ. ಆದ್ರೂ ಕೂಡ ಹೇಗೋ ಮಾಮೂಲಿ ಇದ್ದಿದ್ದ ಬೆಳಕಲ್ಲೇ ವಿಡಿಯೋ ಮಾಡ್ತಾಯಿದ್ದೀನಿ. ಅಲ್ಲೂ ಕೂಡ ಮಂಚ ಎಲ್ಲ ಕ್ಲೀನ್ ಮಾಡಿಕೊಂಡು ಅದ್ರ ಮೇಲೆ ಬೆಡ್ ಹಾಕಿ, ಅದಕ್ಕೆ ಇನ್ನೊಂದು ಬೆಡ್ಶೀಟ್ ಹಾಕಿ, ಮತ್ತು ಅದ್ರ ಮೇಲೆ ಇನ್ನೊಂದು ಬೆಡ್ಶೀಟ್ ಹಾಕಿ, ಪಿಲ್ಲೋ ಕವರ್ಸ್ನೆಲ್ಲ ತೊಳೆದಾಕಿದ್ದೆ, ಡ್ರೈ ಆಗಿತ್ತು ಅದನ್ನೆಲ್ಲ ಹಾಕಿ, ಬೆಡ್ಶೀಟ್ ಎಲ್ಲ ತೊಳೆದಾಕಿದ್ದೆ, ಅದನ್ನು ಎಲ್ಲ ಕ್ಲೀನ್ ಮಾಡಿಕೊಂಡು ಈ ಕಡೆ ಈ ಬೆಡ್ಡನ್ನು ಕೂಡ ಕ್ಲೀನ್ ಮಾಡಿದೆ. ಎಲ್ಲ ಬೆಡ್ಶೀಟ್ ಆಗಿರ್ಬೋದು, ಪಿಲ್ಲೋ ಕವರ್ಸ್ ಆಗಿರ್ಬೋದು, ಎಲ್ಲದನ್ನು ಕೂಡ ವಾಶ್ ಮಾಡಾಕಿದೆ. ಡೀಪ್ ಕ್ಲೀನ್ ಅಲ್ವಾ, ಎಲ್ಲದೂ ನೀಟಾಗಿ ಕ್ಲೀನ್ ಆಗಿದೆ. ನಾನು ಏನೇ ಕೆಲಸ ಮಾಡೋಕ್ಕೆ ಹೋದ್ರೂ ನನ್ನ ಪುಟಾಣಿ ನನ್ನ ಜೊತೆಗೆ ಇದ್ದೇ ಇರ್ತಾಳೆ. ಬಂದು ತಲೆ ತಿಂತಾನೇ ಇರ್ತಾಳೆ. ಎಷ್ಟೇ ಕ್ಲೀನ್ ಮಾಡಿದ್ರೂ ಇಷ್ಟೆಲ್ಲ ಕೆಲಸ ಮಾಡಬೇಕಾದ್ರೆ ಅದ್ರ ಸಂಧಿ ಎಲ್ಲ ಧೂಳು ಹೋಗಿರುತ್ತೆ. ಹಾಗಾಗಿ ಎಲ್ಲದನ್ನು ಮತ್ತೆ ಇನ್ನೊಂದು ಸಲ ಎಲ್ಲ ಕಸ ಎಲ್ಲ ಗುಡಿಸ್ಕೊಂಡು ಎಲ್ಲದನ್ನು ನೀಟಾಗಿಯೇ ಕ್ಲೀನ್ ಮಾಡ್ತಾ ಬಂದೆ. ಇವತ್ತು ಸಂಡೇ, ಇದು ಸಂಡೇ ವ್ಲಾಗ್ ಆಗಿರುತ್ತೆ. ನಿತ್ಯ ಕೂಡ ಸ್ಕೂಲಿಗೆ ರಜಾ ಇತ್ತು ಇವತ್ತು. 3 ಜನ ಸೇರಿಕೊಂಡು ಕ್ಲೀನ್ ಮಾಡ್ತಾಯಿದ್ವಿ. ಅವರಿಬ್ಬರೇನು ಎಲ್ಪ್ ಮಾಡ್ತಿಲ್ಲ. ಏನಾದ್ರೂ ತಂದುಕೊಡು ಅಂದರೆ ತಂದುಕೊಡ್ತಾರೆ, ಅಥವಾ ಇದನ್ನೇನಾದ್ರೂ ತೊಗೊಂಡೋಗಿ ಇಟ್ಟು ಬಾ ಅಂತಂದರೆ ಇಟ್ಟು ಬರ್ತಾರೆ. ಅಷ್ಟೇ ಕೆಲಸ ಅವ್ರದ್ದು. ಬೆಡ್ಶೀಟ್ ಎಲ್ಲ ವಾಶ್ ಮಾಡಿದ್ದೆಲ್ಲ ಡ್ರೈ ಆಗಿತ್ತಲ್ಲ, ಹಾಗಾಗಿ ಬೇರೆ ಬೆಡ್ಶೀಟ್ ಎಲ್ಲ ಹಾಕಿ ನೋಡ್ತಾ ಇದ್ದೆ. ಚೆನ್ನಾಗಿ ಕಾಣಿಸ್ತಾ ಇತ್ತು. ಒಂಥರ ಅರೇಂಜ್ ಮಾಡ್ತಾ ಇದ್ದೀನಿ. ಇನ್ನೂ ಒಂದು 2-3 ದಿನನಾದ್ರೂ ಬೇಕು ಮನೆ ಪೂರ್ತಿ ಅರೇಂಜ್ ಆಗೋದಕ್ಕೆ. ದೇವ್ರ ಮನೆ ಒಂದು ಮುಗಿಸ್ಕೊಟ್ಟಿದ್ದಿದ್ರೆ ಮನೆ ಒಳಗೆ ಕೆಲಸ ಅವ್ರದ್ದೆಲ್ಲ ಆಲ್ಮೋಸ್ಟ್ ಮುಗ್ದಿದ್ದಿತ್ತು. ನನಗೇನು ಅಷ್ಟೊಂದು ವ್ಯತ್ಯಾಸ ಅಂತ ಅನ್ನಿಸ್ತಿರ್ಲಿಲ್ಲ. ಅವ್ರು ಯಾವಾಗ ಬಂದ್ರೂ ಕೂಡ ಕೆಲಸ ಮುಗಿಸ್ಕೊಂಡು ಹೋಗ್ಬೋದಿತ್ತು. ಹಾಗೆ ಕಿಟಕಿಗಳಲ್ಲಿ ಗ್ರಿಲ್ ಇದ್ದಾವಲ್ಲ, ಅದಕ್ಕೆ ಪೇಂಟ್ ಮಾಡಬೇಕು. ಅಷ್ಟಿದೆ ಇನ್ನು ಮನೆ ಒಳಗೆ ಅಷ್ಟೇ. ಮನೆ ಒಳಗಂತೂ 90% ಕೆಲಸ ಮುಗ್ದೋಗ್ಬಿಟ್ಟಿದೆ. ಹಾಗೆ ಇದು ತೋಟದಲ್ಲಿ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಅಕ್ಕಿ ಕಾಯೋದಕ್ಕೆ ಬಂದಿದ್ದೆ ಸಂಜೆ. ಮತ್ತೆ ಆ ಟೈಮಲ್ಲಿ ಏನಕ್ಕೆ ಸುಮ್ಮನೆ ಟೈಮ್ ವೇಸ್ಟ್ ಮಾಡಬೇಕು, ಮನೇಲಿ ಮತ್ತೆ ಹೋದರೆ ಅಷ್ಟೇ ಕೆಲಸ ಕಾಯ್ತಾ ಇರುತ್ತೆ. ಹಾಗಾಗಿ ಇಲ್ಲೇ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಅದೇನು ಗಾಳಿ ಸೌಂಡ್ ಕೇಳಿಸ್ತಾ ಇದೆಯಾ ಅಥವಾ ಕ್ಲಿಯರ್ ಇದೆಯಾ ಗೊತ್ತಿಲ್ಲ. ಕೊಡೋದನ್ನು ಕೊಡ್ತಾಯಿದ್ದೀನಿ, ವಾಯ್ಸ್ ಓವರ್ ಮಾಡ್ತಾಯಿದ್ದೀನಿ ಇಲ್ಲೇ.
ಒಂದು ಸಮಾಧಾನ ಇಷ್ಟು ಕ್ಲೀನ್ ಆಯ್ತಲ್ಲ ಅಂತ. ಬೆಳಗಿಂದ ಸಂಜೆವರೆಗೂ ಇದೇ ಕೆಲಸ ಆಗಿಬಿಟ್ಟಿರುತ್ತೆ. ಮತ್ತು ಸಂಜೆ ಹಸ್ಬೆಂಡ್ ಮನೆಗೆ ಬಂದಮೇಲೆ ಇಬ್ಬರು ಐಟಮ್ಸ್ಗಳನ್ನು ಅದರ ಜಾಗಕ್ಕೆ ಜೋಡಿಸೋದು. ಇಲ್ಲಿ 3 ಕಾಟನ್ನು ಆಚೆಲೇ ಹಾಕಿದ್ದೀವಿ. ಇದನ್ನು ಒಂದು ತಗೊಂಡೋಗಿ ಒಳಗೆ ಹಾಕಬೇಕು. ಅಲ್ಲಿ ಸ್ವಲ್ಪ ಚೀಲಗಳೆಲ್ಲ ಇದೆ, ಅದನ್ನು ಬೇರೆ ಜಾಗಕ್ಕೆ ಶಿಫ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಮನೆ ಒಳಗೆ ಇಷ್ಟೆಲ್ಲ ಮುಗಿಸ್ಕೊಂಡು ಬಂದೆ. ಮತ್ತು ಆಚೆ ನೋಡಿದ್ರಂತೂ ನೋಡೋದಕ್ಕೇ ಆಗ್ತಿರ್ಲಿಲ್ಲ. ನನಗೇ ಸಿಕ್ಕಾಪಟ್ಟೆ ಬೇಜಾರಾಗ್ತಿತ್ತು. ಮತ್ತು ಇನ್ನವ್ರು ಕೆಲಸ ಮುಗಿಸೋವರೆಗೂ ಇದನ್ನು ಹಾಗೇ ಬಿಟ್ಟರೆ ಖಂಡಿತ ನೋಡೋಕ್ಕಾಗಲ್ಲ. ಹಾಗಾಗಿ ಎಲ್ಲದನ್ನೂ ಖಾಲಿ ಮಾಡಬೇಕು ಅಂತ ಅಂದ್ಕೊಂಡು ಏನೇನು ಬಟ್ಟೆ ಇತ್ತು ಅದನ್ನೆಲ್ಲ ತೊಳೆಯೋದಕ್ಕಾಗ್ತೆ. ಹಾಗೆ ಇವಾಗ ಏನು ಸ್ಟೂಲೆಲ್ಲ ನೋಡ್ತಾ ಇದ್ದೀರಾ ಅದೆಲ್ಲದನ್ನು ಕೂಡ ತೊಳೆದು ಒಳಗೆ ಎತ್ತಿಡಬೇಕು. ಈ ಥರ ಇದೆ ಮನೆ ಮುಂದೆ. ಒಂದು ಸಲ ಪೇಂಟ್ ಮಾಡಿಸಿ ಮುಗಿಸ್ಬಿಟ್ರೆ ಸಾಕು ಅಂತ ಅನ್ನಿಸ್ಬಿಟ್ಟಿದೆ. ಖಂಡಿತ ಈಸಿ ಅಲ್ಲ. ಅದರಲ್ಲೂ ಲಗೇಜು ಜಾಸ್ತಿ ಇರೋ ಮನೆಗಳಲ್ಲಂತೂ ಪೇಂಟ್ ಮಾಡಿಸೋದು ಅಂದರೆ ಸಿಕ್ಕಾಪಟ್ಟೆ ಕಷ್ಟ. ಎಲ್ಲದನ್ನೂ ಒಂದು ಸಲ ಕ್ಲೀನಾಗಿ ಕಸ ಎಲ್ಲ ಗುಡಿಸ್ಕೊಂಡೆ ಮತ್ತು ನೆಲ ಎಲ್ಲ ಒರೆಸಿದ್ರೆ ಫುಲ್ ಕ್ಲೀನ್ ಆಗುತ್ತೆ. ಫಸ್ಟು ಎಷ್ಟಿತ್ತು ಕಸ ಅಂತ ಅಂದರೆ ಅದು ಸಣ್ಣ ಮುತ್ತಲು ಬರುತ್ತಲ್ಲ ಅದರಲ್ಲಿ ಬಾಚೋ ಥರ ಇರಲಿಲ್ಲ. ಈ ಥರ ತುಂಬ್ಕೊಂಡೋಗಿ ಹಾಕಿದ್ದಾಯಿತು. ಮತ್ತಿನ್ನು ಹೂವಿನ ಗಿಡದ ಹತ್ರ ಎಲ್ಲ ಕ್ಲೀನ್ ಮಾಡಬೇಕು, ಅದು ಕೂಡ ಇದೆ. ಅಂದರೆ ಒಂದೇ ದಿನಕ್ಕೆ ಎಲ್ಲದನ್ನೂ ಮುಗ್ಸೋಕ್ಕಾಗಲ್ಲ, ಅಷ್ಟು ಎನರ್ಜಿನೂ ಕೂಡ ಇರಲ್ಲ. ಆದ್ರೂ ಇವತ್ತು ಬೆಳಗ್ಗೆಯಿಂದ ಸಂಜೆವರೆಗೂ ಕಂಟಿನ್ಯೂಸಾಗಿ ಕೆಲಸ ಮಾಡ್ತಾನೆ ಇದ್ದೆ. ಸಂಜೆ 4 ಗಂಟೆಗೆ ಅಕ್ಕಿ ಕಾಯೋದಕ್ಕೆ ಹೋಗಬೇಕಿತ್ತು. ಅಲ್ಲಿವರೆಗೂ ಕೂಡ ಎಷ್ಟಾಗುತ್ತೆ ಮ್ಯಾಕ್ಸಿಮಮ್ ಅಷ್ಟು ಕೆಲಸ ಮಾಡಿದ್ದೀನಿ. ಮಾಡಿದ್ಗೂ ಒಂಥರ ಸಮಾಧಾನ ಅಂತ ಅನ್ನಿಸ್ತಾ ಇತ್ತು. ಅಂದರೆ ಮನೆ ಸ್ವಲ್ಪ ನೀಟಾಗಿ ಕಾಣಿಸ್ತಾ ಇತ್ತು. 2 ಬೀರು ಮತ್ತು ಒಂದು ಮಂಚನ ಒಂದು ರೂಮಿಗೆ ಹಾಕಿದ್ವಿ. ಈ ಥರ ಒಂದೊಂದೇ ಕೆಲಸ ಆಯಿತು. ದಿವಾನ್ ಕಾಟು ಬೆಡ್ಡು ಎಲ್ಲ ಒಂದೇ ಹತ್ರ ಇತ್ತು. ದಿವಾನ್ ಕಾಟ್ ತೊಗೊಂಡೋಗಿ ಆಚೆಗೆ ಹಾಕಿದ್ವಿ 2-3 ಕೂಡ. ಈ ಥರ ಒಂದೊಂದೇ ಕೆಲಸ ಮುಗಿಸಿದ್ವಿ. ಮತ್ತು ಅದ್ರ ಕೆಳಗಡೆ ಎಲ್ಲ ಕ್ಲೀನ್ ಮಾಡ್ಕೊಂಡ್ವಿ. ಎಷ್ಟಾಗುತ್ತೆ ಅಷ್ಟು ಮ್ಯಾಕ್ಸಿಮಮ್ ಟ್ರೈ ಮಾಡಿ ಕ್ಲೀನ್ ಮಾಡೋದಕ್ಕೆ. ಅಂದರೆ ಪ್ರತಿದಿನ ಇದನ್ನೇ ಮಾಡ್ತೀನಿ ಅಂತಂದರೆ ಆಗಲ್ವಲ್ಲ. ಎಷ್ಟು ಬೇಗ ಮುಗಿಸ್ಬಿಡ್ತೀನಿ ಅಂತ ನನಗೂ ಕೂಡ ಅನಿಸಿದೆ. ಹಾಗೆ ಮುಗಿಸಿದ ಮೇಲೆ ಹೇಗೆ ಕಾಣಿಸುತ್ತೆ ಅನ್ನೋ ಕ್ಯೂರಿಯಾಸಿಟಿ ಕೂಡ ಇದೆ. ಹಾಗಾಗಿ ಬೇಗ ಮುಗಿಸ್ಕೊಳ್ತಾ ಇದ್ದೀನಿ. ಇಷ್ಟೆಲ್ಲ ಕೆಲಸ ಮಾಡಬೇಕಾದ್ರೆ ಬೇಜಾರಾಗಬಾರ್ದು ಅಂದರೆ ನನ್ನ ಮಕ್ಕಳು ಇವತ್ತು ಜೊತೆಯಲ್ಲೇ ಮಾತಾಡ್ಕೊಂಡಿದ್ರು. ಇನ್ನೊಂದು ಸಾಂಗ್ ಕೇಳಿಕೊಂಡು ಕೆಲಸ ಮಾಡೋದು. ಕರೆಂಟು ಹೋಗಿ ಬಂದು ಮಾಡ್ತಿತ್ತು, ಕರೆಂಟ್ ಸರಿ ಇರಲಿಲ್ಲ ಇವತ್ತು. ಫೋನಲ್ಲೇ ಸಾಂಗ್ ಹಾಕ್ಕೊಂಡು ಕೆಲಸ ಮಾಡಿದ್ದಾಯಿತು. ವೇಸ್ಟ್ ಏನೆಲ್ಲ ಇತ್ತು ಅದನ್ನೆಲ್ಲ ಗಾಳಿಗೆಲ್ಲ ಆರೋಗುತ್ತೆ, ಮತ್ತು ಅದನ್ನು ಕ್ಲೀನ್ ಮಾಡಬೇಕು ಅಂತ ಅದನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ತಾಯಿದ್ದೆ. ಈ ಕಡೆ ಸ್ಟೂಲ್ ಅಂತೂ ನೋಡೋ ಥರನೇ ಇಲ್ಲ, ಎಲ್ಲ ಪೇಂಟ್ ಆಗಿಬಿಟ್ಟಿದೆ, ಧೂಳಾಗಿಬಿಟ್ಟಿದೆ. ಎಷ್ಟಿತ್ತು ಅಂದರೆ ಅದ್ರ ಮೇಲೆ ಮುಟ್ಟಿದರೆ ಹೆಸರು ಬರಿಬೋದಿತ್ತು, ಅಷ್ಟು ಇತ್ತು ಅದ್ರ ಮೇಲೆ ಧೂಳು. ಅದನ್ನೆಲ್ಲ ನೀಟ್ ಮಾಡಿ ಕ್ಲೀನ್ ಮಾಡಿಕೊಂಡೆ. 2 ಸ್ಟೂಲನ್ನು ಕೂಡ ತೊಳೆದು ಅದನ್ನು ಒಣಗೋದಕ್ಕಿಟ್ಟೆ. ಸ್ವಲ್ಪ ಡ್ರೈ ಆದಮೇಲೆ ಒಳಗೆ ತೊಗೊಂಡೋಗಿ ಇಡೋಣ ಅಂತ. ಈ ಥರ ಒಂದೊಂದೇ ಕೆಲಸ ಏನೇನು ಕಾಣಿಸುತ್ತೆ ಎಲ್ಲದನ್ನು ಕೂಡ ಮುಗಿಸಿದ್ದೀನಿ. ಮಧ್ಯ ಪಾತ್ರೆ ತೊಳೆಯೋದಾಗಿರ್ಬೋದು, ಅಡುಗೆ ಮಾಡೋದಾಗಿರ್ಬೋದು, ಮಧ್ಯಾಹ್ನಕ್ಕೆ ಊಟ ಆದಮೇಲೆ ಮತ್ತೆ ಪಾತ್ರೆ ತೊಳೆಯೋದು. ಪಾತ್ರೆ ಅಂತೂ ಇದ್ದೇ ಇರುತ್ತಲ್ವ. ಮಧ್ಯೆ ಬೇಜಾರಾಯಿತು ಅಂತ ಒಂದು ಸಲ ಕಾಫಿ ಮಾಡ್ಕೊಂಡು ಕುಡಿದೆ. ಈ ಥರ ಕೆಲಸ ಸಾಕ್ತಾನೆ ಇತ್ತು. ಬಟ್ ಎಲ್ಲದನ್ನೂ ವೀಡಿಯೋ ಮಾಡಿಲ್ಲ. ಯಾವ್ದು ಮಾಡಬೇಕು ಅಂತ ಅನ್ನಿಸ್ತು ಅಂಥದ್ದನ್ನು ವೀಡಿಯೋ ಮಾಡಿದ್ದೀನಿ. ನಿಮಗಿಷ್ಟ ಆಯಿತಾ, ಬೋರ್ ಆಯಿತಾ, ಬರೀ ಕೆಲಸದ್ದೇ ನೋಡಿ ಬೇಜಾರಾಯಿತಾ, ಅಥವಾ ಚೆನ್ನಾಗಿತ್ತು ಅಂತ ಅನ್ನಿಸ್ತಾ, ಏನು ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆಯಿತಾ. ಹಾಗೆ ಹುಣಸೆಹಣ್ಣು ತಂದಿದ್ದು ಹಾಗೇ ಇತ್ತು. 2 ಥರದ ಹುಣಸೆಹಣ್ಣು ಇರುತ್ತೆ, ಹೊಸ ಹುಣಸೆಹಣ್ಣು ಮತ್ತು ಹಳೆ ಹುಣಸೆಹಣ್ಣು. ನಾನು ಹಳೆ ಹುಣಸೆಹಣ್ಣು ಇದ್ರೂ ಕೂಡ ಅದನ್ನು ವೇಸ್ಟ್ ಮಾಡಲ್ಲ, ಅದನ್ನು ಹಾಗೇ ಇಟ್ಕೊಂಡಿರ್ತೀನಿ. ಒಂದು ತಾಮ್ರದ ಪಾತ್ರೆ ತೊಳೆಯೋದಕ್ಕಾಗುತ್ತೆ. ಇನ್ನೊಂದು ನನಗೆ ಪುಳಿಯೋಗರೆ ಎಲ್ಲ ಮಾಡಿದಾಗ ಹೊಸ ಹುಣಸೆಹಣ್ಣಿಗಿಂತ ಹಳೆ ಹುಣಸೆಹಣ್ಣು ಚೆಂದ. ಗೊಜ್ಜು ತುಂಬ ಕಪ್ಪಗೆ ಕಾಣಿಸುತ್ತಲ್ಲ, ನನಗೆ ಅದು ತುಂಬ ಇಷ್ಟ ಆಗುತ್ತೆ. ಅಷ್ಟೆಲ್ಲ ಕ್ಲೀನ್ ಮಾಡ್ಕೊಂಡು ಬಂದೆ. ಮತ್ತು ಒಳಗೆ ನೋಡಿದರೆ ಒಂದು ರೂಮ್ ಇಷ್ಟು ಐಟಮ್ಸ್ ಇತ್ತು, ಅದನ್ನೆಲ್ಲ ಆಚೆಗೆ ಹಾಕಿ ಒಂದೊಂದೇ ಇವಾಗ ಕ್ಲೀನ್ ಮಾಡ್ತಾಯಿದ್ದೀನಿ. ಇನ್ನೇನು ಟೈಮ್ ಆಯಿತು, ಮತ್ತು ಅಕ್ಕಿ ಕಾಯೋದಕ್ಕೆ ಹೋಗಬೇಕು. ಇವತ್ತಿನ ಪುಟಾಣಿ ವ್ಲಾಗ್ ಇದಾಗಿತ್ತು. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.